ರೈತರಿಗೆ ಮತ್ತು ಬ್ಯಾಂಕ್ಗೆ ವಂಚನೆ ಮಾಡುತ್ತಿರುವ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಫ್ಜಲ್ಪುರ್ ಶಾಖೆಯ ವ್ಯವಸ್ಥಾಪಕರಿಗೆ ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನಿನ ಮೊಕದ್ದಮೆ ಹೂಡಿ ಕಾನೂನಿಗೆ ಸೂಕ್ತವಾದ ಕ್ರಮ ಕೈಗೊಂಡು ಮೋಸ ಹೋಗಿರುವ ರೈತರಿಗೆ ಅವರ ಹಣ ಮರಳಿ ನೀಡಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರಾದ ಬಸವರಾಜ್ ಕೊರಳ್ಳಿ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಅಫ್ಜಲ್ಪುರ್ ಶಾಖೆಯ ಎಲ್ಲ ಖಾತೆಗಳನ್ನು ಕೂಡಲೇ ಪರಿಶೀಲನೆ ಮಾಡಿ ಮೋಸ ಹೋಗಿರುವ ರೈತರಿಗೂ ಕೂಡ ನ್ಯಾಯ ಒದಗಿಸಿಕೊಡಬೇಕು ಮತ್ತು ಕೂಡಲೇ ಖಾತೆ ಇರುವ ಎಲ್ಲ ಖಾತೆದಾರರಿಗೆ ಪಾಸ್ಬುಕ್ಗಳನ್ನು ವಿತರಣೆ ಮಾಡಬೇಕು. ಉಳಿದ ರೈತರಿಗೆ ಬೆಳೆ ಪರಿಹಾರ ಹಣವನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು. ಮುಖ್ಯವಾಗಿ ಕೂಡಲೇ ಮಧ್ಯಂತರ ಬೆಳೆ ವಿಮೆ ಪರಿಹಾರ ನೀಡಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನವೆಂಬರ್ ಕೊನೆಯ ವಾರಗಳಲ್ಲಿ ರೈತರ ಖಾತೆಗಳಿಗೆ ಹಣ ಜಮವಾಗಿದೆ. ಆದರೆ ಕಲಬುರಗಿ ಜಿಲ್ಲೆಯ ರೈತರಿಗೆ ಇನ್ನೂವರೆಗೂ ನಯ ಪೈಸೆ ಜಮಾ ಆಗಿರೋದಿಲ್ಲ. ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕಾಗಲೇ 25,000 ಜಮಾ ಮಾಡಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಒಂದು DCC ಬ್ಯಾಂಕ್ನಲ್ಲಿ ಜಿಲ್ಲೆಯ ಎಲ್ಲ ಅನೇಕ ಒಂದು ರೈತರ ಹೆಸರಿನಲ್ಲಿ ಸಾಲ ಮಂಜೂರು ಮಾಡಿ ಅವರ ಆ ಸಾಲವನ್ನು ಆ ರೈತರ ಗಮನಕ್ಕೆ ಇರದೇನೆ ಅವರ ಖಾತೆಯಿಂದ ತೆಗೆದು ಲೂಟಿ ಮಾಡ್ತಕ್ಕಂಥ ಕೆಲಸ ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಈ ಹಿಂದೆಯೂ ಕೂಡ 2-3 ಬಾರಿ ಮಾನ್ಯ ಇವತ್ತಿನ ದಿನ ವ್ಯವಸ್ಥಾಪಕ ನಿರ್ದೇಶಕರಿಗೂ ಹೇಳಿದ್ದೀವಿ ಮತ್ತು ಈ ಬ್ಯಾಂಕ್ ಸಿಬ್ಬಂದಿಗಳು ಹೇಳಿದ್ವಿ ಮತ್ತು ಈ ಉಪನಿಬಂಧಕರಿಗೆ ಗಮನಕ್ಕೆ ತಂದಾಗ ಅವರು ಕೂಡ ವಿಚಾರಣೆ ಮಾಡೋದೇ ಹಾಗೆ ಇಲ್ಲಿ ತನಕ ಯಾವುದೇ ರೀತಿಯ ಒಂದು ವಿಚಾರಣೆ ಮಾಡದೆ ಹಾಗೆ ಭ್ರಷ್ಟ ಒಂದು ಸಿಬ್ಬಂದಿಗಳಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ಕಳೆದ ಒಂದು ಸೆಪ್ಟೆಂಬರ್ನಲ್ಲಿ ಮಾನ್ಯ ಜಂಟಿ ನಿಬಂಧಕರಿಗೆ ಸಂಬಂಧಪಟ್ಟ ಒಂದು ದಾಖಲೆಗಳೊಂದಿಗೆ ಒಂದು ರೈತರ ಗಮನಕ್ಕಿರದೆ ಸಾಲ ಮಂಜೂರು ಮಾಡಿರುವುದು, ಅದರ ಜೊತೆಗೆ ಒಂದು ಇವತ್ತಿನ ದಿನ ಮರಣ ಹೊಂದಿದ ರೈತರ ಹೆಸರಲ್ಲಿ ಕೂಡ ಒಂದು ಸಾಲ ಮಂಜೂರು ಮಾಡಿದ್ದು ಒಂದು ದಾಖಲೆಗಳ ಸಮೇತ ಆ ರೈತರ ಒಂದು ಮರಣ ಒಂದು ಡೆತ್ ಸರ್ಟಿಫಿಕೇಟ್ ಮತ್ತು ಇವರೇನು ಅವರ ಹೆಸರಿನಲ್ಲಿ ಖಾತೆ ತೆಗೆದು ಒಂದು ಖಾತೆಯ ಸ್ಟೇಟ್ಮೆಂಟ್ ಸಮೇತ ಒಂದು ಜಂಟಿ ನಿಬಂಧಕರ ಒಂದು ಗಮನಕ್ಕೆ ತಂದು ದೂರು ಕೊಟ್ಟಾಗ ಅವರು ಸುಮಾರು 23 ಅಕ್ಟೋಬರ್ 2025ರಂದು ಒಂದು ಆದೇಶ ಹೊರಡಿಸಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಕಲಬುರಗಿ ಅವರಿಗೊಂದು ಪತ್ರ ಬರೆದು ಕೂಡಲೇ ಈ ಅಫ್ಜಲ್ಪುರ್ ತಾಲೂಕಿನ ಒಂದು ತಮ್ಮ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಂಡು ಸಂಬಂಧಪಟ್ಟ ರೈತರಿಗೆ ಒಂದು ನ್ಯಾಯ ಒದಗಿಸಿಕೊಡಬೇಕು, ಜೊತೆಗೆ ಆ ರೈತರ ಹಣವನ್ನು ಮರಳಿ ಅವರ ಖಾತೆ ಜಮಾ ಮಾಡಬೇಕಂತೇಳಿ ಒಂದು ಆದೇಶ ಹೊರಡಿಸಿರ್ತಾರೆ. ಅದರ ಜೊತೆಗೆ ಮತ್ತು ಸಹಕಾರ ಸಂಘಗಳ ಒಂದು ಸಹಾಯಕ ನಿಬಂಧಕರಿಗೆ ಕೂಡ ಈ ಪತ್ರ ಅವರಿಗೆ ಜಂಟಿಯಾಗಿ ಬರೆದು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಂತೇಳಿ ಇವತ್ತಿನ ದಿನ ಅಕ್ಟೋಬರ್ನಲ್ಲಿ ಪತ್ರ ಬರೆದರೂ ಕೂಡ ಇಲ್ಲಿವರೆಗೂ ಒಂದು ಉಪನಿಬಂಧಕರಾಗಲಿ ಅಥವಾ ಈ DCC ಬ್ಯಾಂಕ್ನ ಒಂದು MD ಅವರಾಗಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ಆ ರೈತರ ಒಂದು ಖಾತೆಗೆ ಹಣ ಕೂಡ ಜಮಾ ಮಾಡಿರುವುದಿಲ್ಲ. ಇದು ಕೇವಲ ಒಂದೆರಡು ರೈತರ ಸಮಸ್ಯೆ ಅಲ್ಲ, ಸುಮಾರು ಜಿಲ್ಲೆಯಲ್ಲಿ ಅನೇಕ ರೈತರು ಇದರಿಂದ ಒಂದು ವಂಚಿತರಾಗ್ತಾ ಇದ್ದಾರೆ. ಜೊತೆಗೆ ಅಫ್ಜಲ್ಪುರ್ ತಾಲೂಕಿನ ಒಬ್ಬ ರೈತರು ಕೂಡ ಇವತ್ತಿನ ದಿನ ಸಾಕ್ಷಿಯಾಗಿದ್ದಾರೆ. ಈ ಅಫ್ಜಲ್ಪುರ್ ತಾಲೂಕಿನ ಒಂದು DCC ಬ್ಯಾಂಕ್ನಲ್ಲಿ ಸುಮಾರು 90ರಷ್ಟು ರೈತರಿಗೆ ಒಂದು ಪಾಸ್ಬುಕ್ ನೀಡಿರುವುದಿಲ್ಲ. ಯಾವ ರೈತರಿಗೆ ತಮ್ಮ ಹೆಸರಿನಲ್ಲಿ ಸಾಲ ಇಲ್ಲ ಅನ್ನೋದು ಕೂಡ ಅವರ ಗಮನಕ್ಕೆ ಇರುವುದಿಲ್ಲ. ಈ ರೈತರಿಗೂ ಕೂಡ ಒಂದು ಗೌರವಿ ಒಂದು ಸೊಸೈಟಿಯಲ್ಲಿ ಎಲೆಕ್ಷನ್ ನಡೆದಾಗ ಅವರ ಹೆಸರು ಒಂದು ಸಾಲ ರೈತರ ಅಂತೇಳಿ ಹೆಸರಲ್ಲಿ ಸಾಲದ ಲಿಸ್ಟ್ನಲ್ಲಿ ಬಂದಾಗ ಇವರಿಗೆ ಲೋನ್ ಇದೆ ಅಂತೇಳಿ ಅವ್ರ ಗಮನಕ್ಕೆ ಬರ್ತದೆ ಸರ್. ಈ ರೀತಿ ತಮ್ಮ ಮುಖಾಂತರ ಒಂದು ಇವತ್ತಿನ ದಿನ ನಾನು ಈ ಸಂಬಂಧಪಟ್ಟ ಒಂದು ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ನಮ್ಮ ಒಂದು ಉಸ್ತುವಾರಿ ಸಚಿವರುಗಳಲ್ಲಿ ಇದರ ಬಗ್ಗೆ ಗಮನ ಹರಿಸಬೇಕಂತೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಯಾಕಂದರೆ ನಮ್ಮ ಎಲ್ಲರೂ ರೈತರ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ, ಅಧಿವೇಶನದಲ್ಲಿ ಮಾತಾಡ್ತಾರೆ, ಎಲ್ರಿಗೂ ಗೊತ್ತಿದೆ ಇದು DCC ಬ್ಯಾಂಕ್ನಲ್ಲಿ ಈ ರೀತಿ ಹಗರಣ ನಡೆಯೋದು ಇದೇ ಮೊದಲಲ್ಲ. ಅನೇಕ ರೈತರಿಗೆ ಈ ರೀತಿ ಮೋಸ ಆಗ್ತಾ ಇದೆ. ಇದರ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ. ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ಸುಮಾರು ಒಂದು 6 ತಿಂಗಳಿಂದ ಈ ರೈತರು ಒಂದು ಇವತ್ತಿನ ಕಲಬುರಗಿಗೆ ಅಲೆದಾಡುವಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ನೋಡಿದ್ರೆ ರೈತರು ಯಾಕೆ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತೇಳಿ ಇಂಥ ಒಂದು ಸಂದರ್ಭ ನೆನಪಿಗೆ ಬರುತ್ತೆ. ಅದರ ಜೊತೆಗೆ ಇವತ್ತಿನ ದಿನ ಈ
ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಮತ್ತು ಜಿಲ್ಲಾಧಿಕಾರಿ ಕೂಡ ಇಲ್ಲಿ ಕಿಶೋರ್ ಸರ್ ಅಂತೇಳಿ ಒಂದು ಉಪನಿಬಂಧಕರಿಗೆ ಕರೆ ಮಾಡಿ ಈ ವಿಷಯ ಅತಿ ಜರೂರಿ ಇದೆ, ಕೂಡಲೇ ಇದನ್ನು ಬಗೆಹರಿಸಿ ಸಂಬಂಧಪಟ್ಟ ರೈತರಿಗೆ ಇದರ ಒಂದು ಹಣ ಮುಡಬೇಕಂತೇಳಿ ಅವರು ಕೂಡ ಫೋನ್ ಮುಖಾಂತರ ಆದೇಶ ಮಾಡಿದ್ರು ಕೂಡ ಇಲ್ಲಿಯವರಿಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಲ್ಲ. ಯಾಕಂದರೆ ಇವರೆಲ್ಲ ಒಂದು MD ಆಗಲಿ ಅಥವಾ ಉಪನಿಬಂಧಕರಾಗಲಿ ಇವರೆಲ್ಲ ಒಂದು ರಾಜಕಾರಣಿಗಳ ಒಂದು ಒತ್ತಾಯಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಿಲ್ಲ. ಹಾಗೂ ಒಂದು ಸಿಬ್ಬಂದಿಗಳ ಒಂದು ಆಮಿಷಕ್ಕೆ ಒಳಗಾಗಿ ಆ ಸಿಬ್ಬಂದಿಗಳ ಮೇಲೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಯಾಕಂದರೆ ಖಡಾಖಂಡಿತ ಹೇಳಬೇಕಂದ್ರೆ ಇದರಿಂದ ಅನೇಕ ರೈತರು ಇವತ್ತಿನ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಸಾಲ ಕೂಡ ಆಗ್ತಾ ಇದೆ. ಇದನ್ನು ತಾವುಗಳು ನಮ್ಮ ಒಂದು ರೈತರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೀನಿ. ಅದರ ಜೊತೆಗೆ ಇವತ್ತಿನ ದಿನ ನಮಗೆ ಬೆಳೆ ಪರಿಹಾರ ಇನ್ನೂ ಅನೇಕ ಜಿಲ್ಲೆಯಲ್ಲಿ ಅನೇಕ ರೈತರಿಗೆ ಬರಬೇಕಾಗಿದೆ, ಇನ್ನೂ ಬಂದಿಲ್ಲ. ಕೇಳಿದ್ರೆ ಏನಂತಾರೆ ಅವರಿಗೆ FID ಇಲ್ಲ, FID ಆದಮೇಲೆ ಕಳಿಸ್ತೀವಿ ಅಂತ ಹೇಳಿದ್ರು. ಸುಮಾರು ಒಂದು ಎಷ್ಟೋ ಜನ ಇವತ್ತಿನ FID ಮಾಡಿಸಿದ್ರು ಕೂಡ ಅವರ ಒಂದು ಖಾತೆಗೆ ಸರ್ಕಾರದ ಒಂದು ಪರಿಹಾರ ಬರ್ತಾ ಇಲ್ಲ. ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇವತ್ತಿನ ದಿನ ನಮ್ಮ ಜಿಲ್ಲೆಗೆ ಒಂದು ರೈತರಿಗೆ